ಪವರ್ ಫೈಟ್ ಖರ್ಗೆಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ರಾಜಿ ಪಂಚಾಯಿತಿ. ಕಾಂಗ್ರೆಸ್ನಲ್ಲಂತೂ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ಫೈಟ್ಗಳಾಗ್ತಾ ಇದೆ. ಹಾಗಾಗಿ ಏನಾದರೂ ರಾಜಿ ಪಂಚಾಯಿತಿ ಮಾಡ್ಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನರ್ರಚನೆಗೆ ಸಿಎಂ ಪಟ್ಟು. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ರಾಜಿ ಪಂಚಾಯಿತಿ. ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನರ್ರಚನೆಗೆ ಸಿಎಂ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆ ಬೇಡ ಅಂತ ಡಿಕೆಶಿ ಅವರು ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ? ಯಾಕೆಂತಂದ್ರೆ ಈಗ ಏನಾದ್ರು ಒಂದು ವೇಳೆ ಸಂಪುಟ ಪುನರ್ರಚನೆಯನ್ನ ಮಾಡಿದ್ರೆ ಅವರ ಸಿಎಂ ಕನಸೇನಿದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ಕಂಪ್ಲೀಟ್ ಭಗ್ನ ಆಗತ್ತೆ. ಸಿಎಂ ಆಗುವಂತಹ ಆಸೆಯನ್ನ ಅವರು ಬಿಡಬೇಕಾಗತ್ತೆ. ಹಾಗಾಗಿ ಈ ಒಂದು ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಡಿಕೆಶಿ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ, ಸಂಪುಟ ಪುನರ್ರಚನೆ ಆಗಬೇಕು, 2.5 ವರ್ಷ ಆಗಿದೆ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಎಂ ಪಟ್ಟು ಡಿಕೆ ವಿರೋಧದಿಂದ ಖರ್ಗೆಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗತ್ತಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಒಂದು ರಾಜಿ ಪಂಚಾಯಿತಿಯನ್ನ ಮಾಡ್ತಾ ಇದ್ದಾರಾ? ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನರ್ರಚನೆಗೆ ಸಿಎಂ ಪಟ್ಟು ಹಿಡಿದು ಕೂತಿದ್ದಾರೆ. ಏನಾದ್ರೂ ಆಗ್ಲಿ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಡಿಕೆಶಿ ಅವರು ಹೇಳ್ತಿದ್ದಾರೆ. ಡಿಸೆಂಬರ್ 8ರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಇರುತ್ತೆ. ಈ ಒಂದು ಅಧಿವೇಶನದ ಪ್ರಾರಂಭಕ್ಕೂ ಮುನ್ನವೇ ಈ ಒಂದು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಹುಲ್ ಜೊತೆ ಚರ್ಚೆ ನಡೆಸುವ ಬಗ್ಗೆ ಖರ್ಗೆ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂಗೆ ಮತ್ತೆ ಬುಲಾವನ್ನ ನೀಡಲಿರುವ ಖರ್ಗೆ ಅವರು, ಯಾಕೆಂತಂದ್ರೆ ಚರ್ಚೆ ಮಾಡಲೇಬೇಕಾಗಿದೆ. ಒಂದು ಕಡೆ ಸಿಎಂ ಅವರ ಮನವೊಲಿಕೆ ಮಾಡಬೇಕಾಗತ್ತೆ. ಒಂದು ವೇಳೆ ಸಿಎಂ ಒಪ್ಕೊಂಡಿಲ್ಲ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಖರ್ಗೆ ಅವರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಯಾರ ಮನವೊಲಿಕೆ ಮಾಡಬೇಕು, ಈ ಒಂದು ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಬಹಳ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಕಾಂಗ್ರೆಸ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗತ್ತೆ ಅಂತ. ಒಂದು ವೇಳೆ ಏನಾದ್ರು ಸಂಪುಟ ಪುನರ್ರಚನೆ ಮಾಡೋದು ಖಚಿತ ಆದ್ರೆ ಡಿಕೆಶಿ ಅವರ ಮುಂದಿನ ನಡೆ ಏನು ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಖರ್ಗೆ ಅವರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂತಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಡಿಕೆಶಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ವೇಳೆ ಏನಾದ್ರೂ ಸಂಪುಟ ಪುನರ್ರಚನೆಗೆ ನಿರ್ಧಾರ ಮಾಡಿದ್ರೆ ಡಿಕೆಶಿ ಅವರ ಮುಂದಿನ ನಡೆ ಏನು ದೀಪಾ? ಸಾಹಿತ್ಯ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ದೆಹಲಿಗೆ ಹೋಗಿ ಬಂದಂತಹ ನಾಯಕರಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದಂತೂ ಸ್ಪಷ್ಟ. ಯಾಕಂದ್ರೆ ಒಂದು ಕಡೆ ಸಚಿವ ಸಂಪುಟ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನ ಸಿಎಂ ಹಿಡಿದಿದ್ರೆ ಬೇಡ ಅನ್ನುವಂತಹದ್ದಂದ್ರೆ ನಾಯಕತ್ವ ವಿಚಾರದಿಂದ ಅದನ್ನ ಕ್ಲಿಯರ್ ಮಾಡಿ ಮೊದಲು ಅನ್ನುವಂತಹದ್ದು ಡಿಕೆಶಿ ಪಟ್ಟು. 2.5 ವರ್ಷದ ಬಳಿಕ ಸಚಿವ ಸ್ಥಾನ ಹೊಸಬರಿಗೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ಒಂದು ಹಂತಕ್ಕೆ ಅದು ಸಕ್ಸಸ್ ಕೂಡ ಆಗಿತ್ತು. ಅಂದ್ರೆ ರಾಹುಲ್ ಗಾಂಧಿ ಬಳಿ ಹೋದಾಗ ಆಯ್ತು, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತನಾಡಿ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಸ್ಥಾನ ಬದಲಾವಣೆ ಮಾಡ್ಬೇಕು, ಯಾರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತಹ ವಿವರವನ್ನ ಕೇಳಿದ್ರು. ಜೊತೆಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆ ಮಾತನಾಡ್ತೀನಿ ಅನ್ನುವಂತಹದ್ದನ್ನು ಕೂಡ ಹೇಳಿದ್ರು. ಇದನ್ನ ನೋಡ್ತಾ ಇದ್ರೆ ಒಂದು ಹಂತಕ್ಕೆ ಸಚಿವ ಸಂಪುಟ ಆಗುವಂತಹದ್ದು ಕನ್ಫರ್ಮ್. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಅಡ್ಡಕತ್ತರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಒಂದ್ ಕಡೆ ಬೇಕು ಬೇಡ ಅನ್ನುವಂತಹ ನಡುವೆ ಮತ್ತೊಮ್ಮೆ ದೆಹಲಿಗೆ ಇಬ್ಬರು ನಾಯಕರುಗಳನ್ನ ಕರೆಸಿ ಮಾತುಕತೆ ಮಾಡಿ ಅಲ್ಲಿ ಫೈನಲ್ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮುಂದಿನ ವಾರ ಇಬ್ಬರಿಗೂ ಕೂಡ ದೆಹಲಿಗೆ ಮತ್ತೊಮ್ಮೆ ಬುಲಾವ್ ನೀಡುವಂತಹ ಸಾಧ್ಯತೆಗಳಿದೆ. ದೆಹಲಿಗೆ ಹೋದ ನಂತರದಲ್ಲಿ ಅಲ್ಲಿ ಈ ನಾಯಕತ್ವ ವಿಚಾರ ಆಗಿರಬಹುದು ಅಥವಾ ಈ ಗೊಂದಲಗಳ ಪರಿಹಾರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಸದ್ಯಕ್ಕಂತೂ ಹೈಕಮಾಂಡ್ ಯಾರ ಕಡೆ ಮಾತನಾಡ್ಬೇಕು ಅನ್ನುವಂತಹ ಗೊಂದಲಕ್ಕೆ ಬಿದ್ದಿರೋದಂತೂ ನಿಜ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.